ಕನಕಪುರ ರೋಟರಿ ಸಂಸ್ಥೆ ವತಿಯಿಂದ ಹೆಗ್ಗನೂರು ಸರ್ಕಾರಿ ಮಾದರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಜು ಮಾತನಾಡಿ, ಇಂದಿಗೆ ನಮ್ಮ ಅಧಿಕಾರಾವಧಿ ಮುಗಿದಿದ್ದು, ಕನಕಪುರ ತಾಲೂಕಿನಲ್ಲಿ ಈ ವರ್ಷ ಸುಮಾರು 25,000 ನೋಟ್ಬುಕ್ ವಿತರಣೆ ಮಾಡಿದ್ದೇವೆ. ಸುಮಾರು 99 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸಂಸ್ಥೆಯ ವತಿಯಿಂದ ಸೇವೆ ನಿರ್ವಹಿಸಿದ್ದೇವೆ. MD ವಿಜಯದೇವರವರ ಮಾರ್ಗದರ್ಶನದಂತೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ BDCC ಬ್ಯಾಂಕ್ ಅಧ್ಯಕ್ಷರಾದ ವಿಜಯದೇವ್, ರೋಟರಿ ಭಾನುಪ್ರಕಾಶ್, ದಿಶಾ ಕಮಿಟಿ ಸದಸ್ಯರಾದ ಏಳಗಳ್ಳಿ ರವಿ, KEB ರಾಜು ಹಾಗೂ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಒಂದು ದಿನವನ್ನು ಒಂದು ತುಂಬ ಶುಭ ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಪಂಚಾಯತಿ ಶಾಲೆಗಳು ಅಂತೇಳಿ ಉಯ್ಯಮಳ್ಳಿ ಮತ್ತು ಹೆಳ್ಗಳಿನಲ್ಲಿ ಶಾಲೆಗಳಿದ್ವು. ಇವಾಗ ನಮ್ಮ DK ಶಿವಕುಮಾರ್ ಸಾಹೇಬರು ಹಾಗೆ ಸುರೇಶ್ ಸಾಹೇಬ್ರ ಒಂದು ಆಶೀರ್ವಾದದಿಂದ ನಮಗೆ ಇಂಥ ಒಂದು ಒಳ್ಳೆಯ ದೊಡ್ಡ ಸ್ಕೂಲು ಹಾಗೆಯೇ ದೊಡ್ಡ ಬಿಲ್ಡಿಂಗು ಒಳ್ಳೆ ಫೆಸಿಲಿಟೀಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ದಿನದಲ್ಲಿ ರೋಟರಿ ಕ್ಲಬ್ ವತಿಯಿಂದ ನಮ್ಮ ಪುಟ್ಟ ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರು ಚೆನ್ನಾಗಿ ಓದಬೇಕು, ಬರೀಬೇಕು ಅಂತ ಹೇಳಿ ನೋಟ್ಬುಕ್ಗಳನ್ನು ಉಚಿತವಾಗಿ ವಿತರಣೆ ಮಾಡೋದಕ್ಕೆ ಇಲ್ಲಿಗೆ ಬಂದಿರ್ತಾರೆ. ಅವರಿಗೆ ನನ್ನ ಕಡೆಯಿಂದ, ಶಾಲೆ ಕಡೆಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೊಟ್ಕೊಂಡು ಬರ್ತಿರುವಂತಹ ವಿಜಯದೇವ್ ಅಂಕಲ್, ಹಾಗೆಯೇ ರವಿ ಅಣ್ಣ, ಹಾಗೆಯೇ ಉಯ್ಯಮಳ್ಳಿ ಗ್ರಾಮಸ್ಥರು ಕೂಡ ಇದ್ದಾರೆ ಇಲ್ಲಿ. ಇವ್ರಿಗೆಲ್ಲರೂ ಕೂಡ ನಾನು ಈ ಒಂದು ಫಂಕ್ಷನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಶಾಲೆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಉಚಿತವಾಗಿ ಅವರ ಜಮೀನನ್ನು ದಾನವಾಗಿ ಕೊಟ್ಟಿರ್ತಾರೆ ನಿಂಗಪ್ಪ ಅವರು. ಅವ್ರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಖ್ಯ ಶಿಕ್ಷಕರು ಹಾಗೆಯೇ ಅಡುಗೆ ಸಿಬ್ಬಂದಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಏಳ್ಗಳಿ ರವಿಯಣ್ಣ ಅವರಿಗೆ ಸ್ವಾಗತವನ್ನು ಮನಪೂರ್ವಕವಾಗಿ ಕೊಡ್ತಾ ಇದ್ದೀನಿ. ಶಾಲೆಯನ್ನು ಕುರಿತು ವಿಜಯದೇವ್ ಸರ್ ಅವರು ಒಂದು 4 ಮಾತುಗಳನ್ನ ಆಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮುಖ್ಯ ಶಿಕ್ಷಕರು ಹಾಗೆಯೇ ಅಡುಗೆ ಸಿಬ್ಬಂದಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಏಳ್ಗಳಿ ರವಿಯಣ್ಣ ಅವರಿಗೆ ಸ್ವಾಗತವನ್ನು ಮನಪೂರ್ವಕವಾಗಿ ಕೊಡ್ತಾ ಇದ್ದೀನಿ. ಶಾಲೆಯನ್ನು ಕುರಿತು ವಿಜಯದೇವ್ ಸರ್ ಅವರು ಒಂದು 4 ಮಾತುಗಳನ್ನ ಆಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ 14 ವಿವಿಧ ಶಾಲೆಗಳಿಂದ ಬಂದು ಒಂದು ಕಡೆ ಸೇರಿದ್ದೀರಿ. ಈಗ ಮೊದಲು ನಿಮಗೆ ಏನೋ ಒಂದು ಒಳ್ಳೆಯದಿತ್ತು ಅಂತ ಅಂದರೆ ನಿಮ್ಮೂರ ಪಕ್ಕದಲ್ಲೇ ಇತ್ತು, ನಿಮ್ಮೂರಲ್ಲೇ ಇದ್ರಿ, ನಿಮ್ಮೂರಿಗೆ ಹೋಗೋರಿ ಭಾಳ ಹತ್ತಿರದಲ್ಲಿತ್ತು. ಇವತ್ತು ಬರ್ತಾ ಇರ್ತಂತಾಗ ದೂರ. ಆದರೆ ನಿಮ್ಮ ಕೆಲವು ಸ್ಕೂಲ್ಗಳಲ್ಲಿ 8 ಜನ 10 ಜನ 3 ಜನ 4 ಜನ ಮಕ್ಳು ಇರ್ತಾ ಇದ್ರಿ. ಟೀಚರ್ ಹೇಳ್ಕೊಡೋಕ್ಕೂ ಬೇಜಾರಾಗೋದು, ನೀವು ಕೇಳೋಕ್ಕೂ ಬೇಜಾರಾಗೋದು. ಹೌದಲ್ವಾ? ಹೌದು ಅಲ್ವೋ? ಈಗ 4 ಜನ ಜಾಸ್ತಿ ಜನ ಫ್ರೆಂಡ್ಸ್ ಆದರು, 4 ಜನ ಸಹಪಾಠಿಗಳು ಜಾಸ್ತಿ ಆದರು. ಸ್ಕೂಲು ಒಳ್ಳೆ ವಾತಾವರಣದಲ್ಲಿ ಒಂದು ಬಿಲ್ಡಿಂಗ್ ಬಂತು, ಮತ್ತು ಇನ್ ಟೈಮ್ ಕರ್ಕೊಂಡು ಹೋಗೋಕೆ ಬಸ್ ಇದೆ, ಮತ್ತು ಎಲ್ಲ ಉಚಿತವಾಗಿದೆ. ಇದೆಲ್ಲವೂ ಸಹ ನಮ್ಮ DK ಶಿವಕುಮಾರ್ ಮತ್ತು DK ಸುರೇಶ್ರವರ ಒಂದು ಮುಂದಾಲೋಚನೆ ಮತ್ತು ಭಾಳಷ್ಟು ಶಿಕ್ಷಣದ ಬಗ್ಗೆ ಒಂದು ಒಳ್ಳೆ ತಳಹದಿಯನ್ನು ಹಾಕಬೇಕು ಮಕ್ಕಳುಗಳಿಗೆ ಚಿಕ್ಕದ್ರಿಂದಲೇ. ಏಕೆಂದರೆ ನಾವೆಲ್ಲ ಓದುವಾಗ ಒಂದೊಂದು ಶಾಲೆಯಲ್ಲಿ 30 ಜನ ಒಂದು ಸೆಕ್ಷನಲ್ಲಿ ಇರ್ತಾ ಇತ್ತು ಮಿನಿಮಮ್. ಅಂದರೆ ನಾವೆಲ್ಲ 2 ಸೆಕ್ಷನ್, ನಮ್ಮ ಸ್ಕೂಲ್ಗಳಲ್ಲೆಲ್ಲ 2 ಸೆಕ್ಷನ್ನು 3 ಸೆಕ್ಷನ್ನು ಇರ್ತಾ ಇದೆ SLCನಲ್ಲೆಲ್ಲ. ಇವತ್ತು ನೋಡಿದ್ರೆ ಒಂದು ಶಾಲೆಯಲ್ಲಿ ಒಂದು 5 ಜನ 6 ಜನ ಒಂದು ಇದರಲ್ಲಿ ಪ್ರೈಮರಿಲಂತೂ ಕೆಲವು ಶಾಲೆಗಳಲ್ಲಂತೂ ಒಂದು ಒಬ್ಬರು
ಇಬ್ಬರು ಮಕ್ಕಳಿರ್ತಕ್ಕಂಥ ಉದಾಹರಣೆಗಳು ಅನೇಕ ಇದ್ದವು. ನನಗೆ ಹೇಳ್ತಾ ಇದ್ದೆ ತಮಾಷೆಗೆಲ್ಲ ಒಂದು ಕಡೆ ಮೇಷ್ಟ್ರು ರಜಾ ಹಾಕೋದಲ್ಲ, ಹುಡುಗ ಶಾಲೆಗೆ ಬರೆದಿದ್ರೆ ಅವತ್ತು ಆ ಸ್ಕೂಲ್ಗೆ ರಜಾ ಅಂತ. ಯಾಕೆಂದರೆ ಹುಡುಗ ಒಬ್ಬನೇ ಅಲ್ವ ಇರೋನು, ಅವ್ನು ಬರಲಿಲ್ಲ ಅಂದರೆ ಟೀಚರ್ ಏನು ಮಾಡ್ತಾರೆ ಕೆಲಸನ. ಹಂಗಾಗಿ ಇವತ್ತು ಒಂದು ಇದನ್ನೆಲ್ಲ ಜೊತೆಗೆ ಇದನ್ನು ಮಾಡೋದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಈ ಶಿಕ್ಷಣದ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಭಾಳಷ್ಟು ಕಾಳಜಿಯನ್ನು ವಹಿಸಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸ್ಥಳೀಯರು, ನಮ್ಮ ರವಿ ಅಂತವರು ಮತ್ತು ಅಲ್ಲಿ ಪುರುಷೋತ್ತಮ್ ಅಂತವರು, ಸುಮಾರು ಜನ ಈಗಾಗಲೇ ಇದನ್ನು ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿನಲ್ಲಿ ಮಾಡ್ತಾಯಿದ್ದೀವಿ. ಮಾಡ್ತಾ ಇರೋದ್ರ ಇದರ ಅನುಕೂಲವನ್ನು ನೀವು ಪಡಿತಕ್ಕಂಥವ್ರು ಏನಂದರೆ, ಇದರಲ್ಲಿ ಏನು ಅಂತಂದರೆ ಒಂದು ಯಾವುದೇ ಒಂದು ಖಾಸಗಿ ಶಾಲೆ, ಈಗ ನೀವೇನಕ್ಕೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ ಮಕ್ಕಳನ್ನ? ಇಲ್ಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಯಾವ ಥರ ಮಕ್ಕಳುಗಳು ಉಳ್ಕೊಂಡವ್ರೆ, ಯಾತಕ್ಕೆ ಅಂತ ಅಂದರೆ ಮಕ್ಕಳುಗಳು ಅವ್ರ ತಂದೆ ತಾಯಿ ಆ ಒಂದು ಫೀಸನ್ನು ಕೊಡಲಿಕ್ಕೆ ಸಾಧ್ಯ, ಬುದ್ಧಿವಂತರಿದ್ದಾರೆ ಎಲ್ಲ ಮಕ್ಕಳುಗಳು, ನೀವು ಸಹ ಎಲ್ಲ ಬುದ್ಧಿವಂತರಿದ್ದೀರಿ. ಆದರೆ ನಿಮಗೆ ಅಷ್ಟೊಂದು ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ನಿಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಸುವಂಥ ಇದರಲ್ಲಿ ತಂದೆ ತಾಯಿಗಳಿಗೆ ತುಂಬ ಹಣಕಾಸಿನ ಒಂದು ತೊಂದರೆಗಳು ಅಥವಾ ಒಂದು ಬೇರೆ ಬೇರೆ ಒಂದು ಕಾರಣಗಳಿಂದ ಶಾಲೆಗೆ ಸೇರಿಸಲಿಕ್ಕೆ ಕಷ್ಟ ಆಗ್ತದೆ ಪ್ರೈವೇಟ್ ಶಾಲೆಗೆ ಅಂತ ದೃಷ್ಟಿಯಿಂದ ಆ ಪ್ರೈವೇಟ್ ಶಾಲೆಗಳಲ್ಲಿ ಏನೇನು ಅನುಕೂಲಗಳಿದೆಯೋ, ಈಗ ಯೂನಿಫಾರ್ಮಿಂದ ಹಿಡಿದು ಇಲ್ಲಿ ಟೀಚರ್ಗಳೆಲ್ಲ ಬೇಕಾದ್ರೆ ಟೀಚರ್ಗಳಿಂದ ಹಿಡಿದು ಕಂಪ್ಯೂಟ್ರಿಂದ ಹಿಡಿದು ನಿಮ್ಮದು ವ್ಯಾಯಾಮದ ವಿಭಾಗಗಳಿಂದ ಹಿಡಿದು ನಿಮ್ಮದು ಪಠ್ಯ ಪುಸ್ತಕಗಳಿಂದ ಹಿಡಿದು ಎಲ್ಲವನ್ನೂ ಸಹ ಅದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಮಾಡೋದ್ರ ಮೂಲಕ ನಿಮಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಅದರಲ್ಲೂ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಬಡತನ ಅಲ್ಲದೆ ಇದ್ರೂ ಕೆಲವರು ಒಳ್ಳೆಯವರು ಇಲ್ಲಿ ಬರ್ಬೋದು ಸ್ಕೂಲ್ಗೆ, ಆ ಬಡತನದವರೇ ಬರಬೇಕು ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಇಲ್ಲ. ಅಂದರೆ ಯಾತಕ್ಕೆ ಇಷ್ಟೆಲ್ಲ ಭಾಳಷ್ಟು ಆಲೋಚನೆ ಮಾಡವ್ರೆ ಅಂತ ಅಂದರೆ, ಇಲ್ಲಿ ತನಕ ಈ ದೇಶದ ಒಂದು ಪ್ರಗತಿಗೆ, ಒಂದು ದೇಶದ ಅತ್ಯಂತ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥವರು ಹೆಚ್ಚಿನ ಡಾಕ್ಟ್ರು, ಇಂಜಿನಿಯರ್ಸು ಅಥವಾ IAS, KAS, IAS ಮಾಡಿರ್ತಕ್ಕಂಥವರೆಲ್ಲ ಅತಿ ಹೆಚ್ಚು ಜನ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ದವರು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಹಾಗಾಗಿ ನಿಮಗೂ ಯಾವುದೋ ಒಂದು ಅಂಥ ಅವಕಾಶ ಇದ್ದರೆ ಇವತ್ತಿನ ಒಂದು ಯುಗದಲ್ಲಿ, ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಅದಕ್ಕೆ ಒಂದು ಅವಕಾಶ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಮಕ್ಕಳೇನಿದ್ದೀರಿ, DK ಶಿವಕುಮಾರ್ ಅವರನ್ನು, DK ಸುರೇಶ್ ಅವರನ್ನ, ಈ ಸ್ಥಳೀಯ ಮುಖಂಡರನ್ನ ನೀವು ಯಾವತ್ತೂ ನೆನೆಸ್ಕೊಳ್ಬೇಕಾದಂಥ ಒಂದು ಸಂಭವ. ಯಾಕೆಂದ್ರೆ ನೀವು ಮುಂದೆ ದೊಡ್ಡವರಾಗಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಹೋದಂಥ ಸಂದರ್ಭ ನೆನೆಸ್ಕೊಳ್ಳಿ. ಈ ಒಂದು ದಿಕ್ಕಿನಲ್ಲಿ ಇವತ್ತು ಈ ಶಾಲೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಭಾಗ್ಯ ಏನು ಅಂತ ಅಂದರೆ, ಈ ಶಾಲೆನ ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ ಅಧಿಕೃತವಾಗಿ ಒಂದಿನ ಉದ್ಘಾಟನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಂದು ಅಧಿಕೃತವಾಗಿ ಈಗಾಗಲೇ ಶಾಲೆ ನಡೀಲಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಶಾಲೆ ಪ್ರಾರಂಭ ಆಗಿದೆ, ಶಾಲೆ ನಡೀತಾ ಇದೆ. ಆದರೆ ಅಧಿಕೃತವಾಗಿ DK ಶಿವಕುಮಾರ್ ಅವರು ಬಂದು, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದನ್ನು ಶಾಲೆಯನ್ನು ಅಧಿಕೃತವಾಗಿ ಮಾಡ್ತಾರೆ. ಇದು ರಾಜ್ಯದಲ್ಲಿ ಈ ಒಂದು ಏನು ಈ ಶಾಲೆ ಇದೆ, ಈ ಶಾಲೆ ಪ್ರಪ್ರಥಮವಾದಂಥ ಒಂದು ಶಾಲೆ, ಈ ಒಂದು ಮಾದರಿ ಶಾಲೆಯ ಒಂದು ಇದರಲ್ಲಿ ಅಂತ ಹೇಳಿ ನಿಮಗೆ ನಾವು ಇಂಥ ಶಾಲೆಯಲ್ಲಿ ಫಸ್ಟ್ ಬ್ಯಾಚ್ ನಾವು ಅಥವಾ ಫಸ್ಟ್ ಸ್ಟೂಡೆಂಟ್ಸ್ ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಮೆಲ್ಲರಿಗೂ ಹೆಮ್ಮೆ ಇರ್ತದೆ. ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ, ಈ ಒಂದು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೋಟ್ರಿ ಎನ್ನುವಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತದೆ. ನಮ್ಮ ರವಿ ಅವ್ರದ್ದು ಸಹ ಒಂದು ಮೇಕೆದಾಟು ರೋಟ್ರಿ ಸಂಸ್ಥೆ ಅಂತ ಇಲ್ಲೇನೇ ಅವರು ಒಂದು ಸಂಸ್ಥೆ ಮಾಡಿದ್ದಾರೆ. ಕನಕಪುರದಲ್ಲಿ ಇನ್ನೊಂದು ರೋಟ್ರಿ ಐತೆ, ಇನ್ನೊಂದು ಮಿಲ್ಕ್ ಸಿಟಿ ಅಂತ ಒಂದು 3 ಸಂಸ್ಥೆಗಳು ನಮ್ಮ ಕನಕಪುರದಲ್ಲೇ ರೋಟ್ರಿ ಸಂಸ್ಥೆ ಇದೆ. ಇದು ಬರೀ ಕನಕಪುರ ಮಾತ್ರದಲ್ಲಿಲ್ಲ, ಇಡೀ ಪ್ರಪಂಚದಲ್ಲಿ ಒತ್ತು ಮುಳುಗದ ಟೈಮಲ್ಲಿ ಹೆಂಗೆ ಎಲ್ಲೂ ಒತ್ತು ಮುಳುಗೋದಿಲ್ವೋ, ಸೂರ್ಯ ಮರೆಯಾಗೋದಿಲ್ವೋ, ಆ ರೀತಿ ಪ್ರಪಂಚ ಇದೆಯೋ ಆ ರೀತಿ ಪ್ರತಿಯೊಂದು ನಿಮಿಷನೂ ಸಹ ರೋಟ್ರಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ. ಇವತ್ತು ನೀವು ಪಲ್ಸ್ ಪೋಲಿಯೋ ನಡೀತಾ ಇದೆ, నేను ಮುಕ್ತಾಯ ಆಯ್ತಾನೆ, ನಿನ್ನೆನೋ ಒಂದು ಸ್ಟೇಜ್ ಮುಕ್ತಾಯ ಆಯಿತು. ಕೇಳಿದ್ರಲ್ಲ ಪಲ್ಸ್ ಪೋಲಿಯೋ ಎಲ್ಲ ಹನಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ರೋಟ್ರಿ ಸಂಸ್ಥೆ. ನಮ್ಮದು ಪೋಲಿಯೋನ ಎರಾಡಿಕೇಟ್ ಮಾಡಬೇಕು ಇದು ಈ ಪ್ರಪಂಚದಿಂದ ಅಂತ ಹೇಳಿ ಪ್ರತಿಯೊಂದು ಒಂದು ಹನಿಗೆ 80 ರೂಪಾಯಿ ಕಾಸ್ಟ್ ಕೊಡ್ತದೆ. ಇಡೀ ಪ್ರಪಂಚಕ್ಕೆ ಎಷ್ಟು ಖರ್ಚುಗಳು ಬರ್ತದೋ ಅಷ್ಟನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ನಮ್ಮ ರೋಟ್ರಿ ಸಂಸ್ಥೆ ಕಾರ್ಯಕ್ರಮಗಳನ್ನ ಮಾಡ್ತದೆ. ಈ ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಈಗ ಡೆಸ್ಕ್ಗಳು ಕೊಡಿಸೋದು,
ಆ ಸ್ಕೂಲ್ಗಳಿಗೆ ಉಪಕರಣಗಳನ್ನ ಕೊಡಿಸೋದು, ಫಿಲ್ಟ್ರ್ ವಾಟರ್ಗಳನ್ನ ಕೊಡಿಸೋದು, ಫಿಲ್ಟ್ರ್ ವಾಟರ್ ಯೂನಿಟ್ಗಳನ್ನ ಕೊಡಿಸೋದು, ಮತ್ತು ಶಾಲಾ ಮಕ್ಕಳಿಗೆ ಶಾಲಾ ಯೂನಿಫಾರ್ಮ್ಗಳನ್ನ ಕೊಡಿಸೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಈ ಕನಕಪುರದ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಮ್ಮ ಸಿದ್ದರಾಜ್ ಅವರ ಅಧ್ಯಕ್ಷದಲ್ಲಿ ಅವರು ನೆನ್ನೆಗೆ ಕೊನೆ. ಇಲ್ಲಿ ನಮ್ಮ ರೋಟ್ರಿಲಿ ಹೆಂಗೆ ಅಂತಂದರೆ 1 ವರ್ಷ ಅವಧಿ, ಜುಲೈ 1ರಿಂದ ಜೂನ್ 30ಕ್ಕೆ ಕಡೆ. ಜೂನ್ 30 ರಾತ್ರಿ 12 ಗಂಟೆ ಕರೆಕ್ಟಾಗಿ 12 ಗಂಟೆಗೆ ಅಧ್ಯಕ್ಷರಿಂದ ಡಿಲೀಟ್ ಆಗೋಯ್ತಾರೆ. ಇನ್ನೊಬ್ಬರು ಅಧ್ಯಕ್ಷರನ್ನ ಈಗಾಗಲೇ ನೇಮಕ ಮಾಡಿರ್ತಾರೆ, ಅವ್ರ ಅಧ್ಯಕ್ಷರು ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಚೇರ್ಮನ್ರನ್ನ ರಾಜೀನಾಮೆ ಕೊಡಿ ಅಂತಾದರೂ ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಮಾಡಿ ಆಮೇಲೆ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಚೇಂಜ್ ಮಾಡಬೇಕಾದ್ರೆ ಬೇಕಾದಷ್ಟು ಫಾರ್ಮಾಲಿಟೀಸ್ ಇರ್ತದೆ. ಸೊಸೈಟಿ ಅಧ್ಯಕ್ಷನ್ ಮಾಡಬೇಕಾದ್ರೆ ಬೇರೆ ಇರ್ತದಲ್ಲ, ಆ ರೀತಿ ಅಲ್ಲ ಇಲ್ಲಿ. ಜೊತೆಗೆ ಇಂಟರ್ನ್ಯಾಷನಲ್ ಅಧ್ಯಕ್ಷರಿಂದ ಹಿಡಿದು ನಮ್ಮ ಜಿಲ್ಲಾ ಗವರ್ನರಿಂದ ಹಿಡಿದು ಇಲ್ಲಿಯ ಅಧ್ಯಕ್ಷರವರೆಗೂ ಜೂನ್ 30ನೇ ತಾರೀಕು ರಾತ್ರಿ 12 ಗಂಟೆಗೆ ಅವ್ರದ್ದು ಅಕೌಂಟ್ ಎಲ್ಲ ಶಟ್ ಡೌನ್ ಆಗೋಯ್ತದೆ. ಆದ್ರೂ ಆ ರೀತಿ ನಮ್ಮ ಒಂದು ರೋಟರಿ ಕಾರ್ಯಕ್ರಮಗಳಿದೆ. ಸಿದ್ದರಾಜ್ ಅವರ ಅವಧಿ ನಿನ್ನೆ ಜೂನ್ 30ಕ್ಕೆ ಮುಗಿದೋದ್ರೂ ಅವ್ರು ಮಾಡ್ಕೊಂಡಿದ್ರಲ್ಲ ಪ್ರಾಜೆಕ್ಟ್ ಎಲ್ಲ ಶಾಲೆಗಳಿಗೆ, ನಮ್ಮ ಕನಕಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಸರಿ ಹಮ್ಮಿಕೊಂಡಿದ್ರು. ಅದನ್ನ ಈಗಾಗಲೇ ಎಲ್ಲ ಕಡೆನೂ ಮುಗಿಸಿ ಇವತ್ತು ಇಲ್ಲಿಗೆ ಬಂದವ್ರೆ. ಇದೆಲ್ಲ ಕಡೆಯ ದಿನ ಇವತ್ತು, ಬಹುಪಾಲು ಇವತ್ತು ಕಡೆಯ ದಿನ ಇವತ್ತು. ಈ ಥರದ್ದು ಹೆಂಗೆ ಅಂದರೆ ಇವ್ರಿಗೇನೋ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿಂದೇನೋ ದುಡ್ಡು ಬರ್ತದೆ ಅಂತ ಅಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮೆಂಬರ್ಗಳು ಒಂದು ಜಿಲ್ಲೆಯಿಂದ ಒಂದು ಮ್ಯಾಚಿಂಗ್ ಗ್ರಾಂಟ್ ಅಂತ ಕೊಡ್ತಾರೆ. ಇದನ್ನು ಮ್ಯಾಚ್ ಮಾಡಿ ನಾವು ಈ ಥರದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಸ್ವಂತ ಹಣದಿಂದ ದುಡ್ಡನ್ನು ಹಾಕಿ ಇದನ್ನು ದಾನವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನೀವೆಲ್ಲ ಭಾಗಿಯಾಗಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸಿ, ಇದೊಂದು ವಿಶೇಷವಾದ ಸಂದರ್ಭದಲ್ಲಿ ಬಂದು ನಿಮ್ಮ ಶಾಲೆಗೆ ಬಂದು ನಾನೊಂದು ಭಾಷಣ ಮಾಡುವಂಥ, ಈ ಒಂದು ವಿಚಾರವನ್ನು ತಿಳಿಸುವಂಥ ಒಂದು ಸಂದರ್ಭ ಸಿಕ್ಕಿರೋದು ನನಗೂ ಭಾಗ್ಯ ಅಂತ ಹೇಳಿ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ರೋಟರಿ ಸಂಸ್ಥೆಗೆ ಮತ್ತು ನಿಮ್ಮ ಒಂದು ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ, ನಿಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ, ನೀವೆಲ್ಲ ಮುಂದೆ ಈ ಶಾಲೆಯಲ್ಲಿ ಮುಂದೆ ಯಾರೋ ಒಬ್ಬರು AS ಆಫೀಸರ್ ಅಂತ ಆದರೂ ನಮ್ಮ ಶಾಲೆಯವರು, ನಮ್ಮೂರವರು, ನಾನು ಹೋಗಿ ಫಸ್ಟ್ ಭಾಷಣ ಮಾಡಿದಂಥವ್ರು ನನ್ನ ಮೊಮ್ಮಕ್ಕಳು ಅಲ್ಲ, ನೀವೆಲ್ಲ ನಮ್ಮ ಮೊಮ್ಮಕ್ಕಳುಗಳಿಗೆ ಸಮಾನವಂತ ಆದವರೇ. ನನ್ನ ಸ್ವಂತ ಮೊಮ್ಮಕ್ಕಳಾದರೆ ಎಷ್ಟು ನನಗೆ ಸಂತೋಷ ಆಯ್ತದೋ, ನೀವಾದರೂ ಅಷ್ಟೇ ಸಂತೋಷ ಆಗ್ತದೆ. ಮುಂದೆ ಒಂದು ಒಳ್ಳೊಳ್ಳೆ ಹುದ್ದೆಗಳನ್ನು, ಇಂಜಿನಿಯರು, ಡಾಕ್ಟ್ರೇ ಆಗಬೇಕು ಅಂತ ಇಲ್ಲ, ಬೇಕಾದಷ್ಟು ಪ್ರಪಂಚ ವಿಶಾಲವಾಗಿದೆ. ಒಂದು ಪರಿಶುದ್ಧವಾದ ಶಿಸ್ತುಬದ್ಧವಾದ ಜೀವನವನ್ನು ನಡೆಸುವಂಥ ಪ್ರಜೆಗಳಾಗಿ, ಭಾರತ ದೇಶದ ಪ್ರಜೆಗಳಾಗಿ ಅಂತ ಒಂದು ನನ್ನ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವ ನನ್ನ ರೋಟರಿ ಸಂಸ್ಥೆಯ ಟ್ರಸ್ಟ್ ಅಧ್ಯಕ್ಷರಾದ ವಿಜಯದೇವಣ್ಣವರೇ, ಹಾಗೂ ಈ ಭಾಗದ ಮುಖಂಡರಾದ ಹಾಗೂ ಮಿಲ್ಕ್ ಸಿಟಿಯ ಅಧ್ಯಕ್ಷರಾದ ರವೀಣ್ಣವರೇ, ಮೇಕೆದಾಟಿನ ಅಧ್ಯಕ್ಷರಾದ ರವೀಣ್ಣವರೇ, ಹಾಗೂ ಈ ಊರಿನ ಮುಖಂಡರುಗಳೇ, ಹಾಗೂ ಶಿಕ್ಷಕ ವೃಂದದವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿಮ್ಮ ಶಾಲೆಗೆ ಒಂದು ನೋಟ್ಬುಕ್ಕನ್ನು ವಿತರಣೆ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ಈ ಶಾಲೆ ನೋಡ್ತಾ ಇರೋ ಒಂದು ಆನಂದ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳುಗಳಿಗೆ ಫ್ಯಾನೇ ಬೇಕಾಗಿಲ್ಲ, ನ್ಯಾಚುರಲ್ ಗಾಳಿ ಬರ್ತಾ ಇದೆ ಇಲ್ಲಿ. ಅದ್ರ ಮಕ್ಕಳುಗಳಿರುವಂಥ ಸ್ಪೆಷಲಿಸ್ಟಿನ ನಮ್ಮ ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಈ ಒಂದು ಚೆನ್ನಾಗಿ ಈ ಸೌಲಭ್ಯವನ್ನು ಈ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಇದೇ ರೀತಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒದಗಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾನು ನಮ್ಮ ಅಧ್ಯಕ್ಷರು ಹೇಳಿದಂತೆ ನಿನ್ನೆ ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ನನ್ನ ಅಧಿಕಾರವನ್ನು ಮುಗಿದಿದೆ. ಅದು ನಾನು ಮಾಡುವಂಥ ಅಧಿಕಾರ ಅಲ್ಲ, ಅದು ಇಂಟರ್ನ್ಯಾಷನಲ್ನಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಪ್ರೆಸಿಡೆಂಟ್ಗಳ ಒಂದು ಅಧಿಕಾರ ನಿನ್ನೆ ರಾತ್ರಿ ಮುಗಿದಿದೆ. ಈ ವರ್ಷ ನಾವು ನಮ್ಮ 3191 ಜಿಲ್ಲೆಯ ಅಧ್ಯಕ್ಷರುಗಳ ಒಂದು ಪ್ರಾಜೆಕ್ಟು ರಾತ್ರಿ ನಮ್ಮ DG ಅವರು ಹೇಳಿದ್ರು 14,800ಕ್ಕೂ ಹೆಚ್ಚು ಪ್ರಾಜೆಕ್ಟುಗಳನ್ನ ಈ ವರ್ಷ
ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಅದರಲ್ಲೂ ನಾವು ಕನಕಪುರ ಸಂಸ್ಥೆಯಲ್ಲಿ ಇದು 99ನೇ ಪ್ರಾಜೆಕ್ಟು, 99 ಕಾರ್ಯಕ್ರಮಗಳನ್ನ ನಾನು ಇಲ್ಲಿವರೆಗೂ ಕೂಡ ಈ ರೋಟರಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡು ಜನಗಳಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ನಾನು ಮಾಡಿದ್ದೀನಿ. ನಾವು ಪದವಿ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಆ ಯೋಜನೆಗಳಲ್ಲಿ ಇದು ನನಗೆ ಪ್ರಮುಖವಾದಂಥ ಈ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮ. ಅದರಲ್ಲಿ ಕನಕಪುರ ತಾಲೂಕಿನ 4,000 ಮಕ್ಕಳಿಗೆ 25,000 ನೋಟ್ಬುಕ್ಗಳನ್ನ ನಾವು ಈಗಾಗಲೇ ವಿತರಣೆ ಮಾಡಿದ್ವಿ. ಇದು ಕೊನೆಯ ಕಾರ್ಯಕ್ರಮ, ಕೊನೆಯ ಶಾಲೆ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ. ಅದರಲ್ಲೂ ನಮ್ಮ ರವಿಯಣ್ಣವರು ನಮ್ಮ ಶಾಲೆಗೆ ನೀವು ಕೊಡಲೇಬೇಕು ಅಂತ ಹೇಳಿ ಅವರು ನಮಗೆ ಹೇಳಿದರು. ಅದರಲ್ಲೂ ಕೂಡ ನಮಗೆ ಅಚ್ಚುಮೆಚ್ಚಿನ ನಾಯಕರು ಈ ಭಾಗದಲ್ಲಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಅದರಿಂದ ನಾವು ಈ ಶಾಲೆನ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ವಿಜಯದೇವಣ್ಣವರ ಮಾರ್ಗದರ್ಶನದಂತೆ ಈ ಶಾಲೆನ ನಾವು ನೋಟ್ಬುಕ್ಕನ್ನು ವಿತರಣೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ರೋಟರಿ ಸಂಸ್ಥೆ ನೋಟ್ಬುಕ್ ಕೊಡ್ತಾ ಇರೋದು ನಿಮಗೇನು ದೊಡ್ಡದಂತಲ್ಲ. ಅಂದರೆ ನಿಮ್ಮ ತಂದೆ ತಾಯಿ ನೋಟ್ಬುಕ್ಕ ಕೊಡಿಸ್ತಾರೆ, ಅದು ಕೊಡಿಸೋರು ಅಂತಲ್ಲ. ಇದು ನಾವು ಕೊಡ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಮುಂದಕ್ಕೆ ಒಂದು ಅನುಕೂಲ ಆಗಲಿ. ಇಲ್ಲೆಲ್ಲರೂ ಕೂಡ ಬಡ ಮಕ್ಕಳುಗಳು ಮತ್ತು ಯಾರು ಶ್ರೀಮಂತರುಗಳಿಲ್ಲ ಅಂತ ಹೇಳಿ ನಾವು ಒಂದು ನಿಮಗೆ ಸಾಂಕೇತಿಕವಾಗಿ ಒಂದು 5 ಬುಕ್ಕನ್ನು ನಾವು ಕೊಡ್ತೀವಿ. ಒಂದು ಬುಕ್ಕು ನೀವು ಕೊಂಡ್ಕೋಬೇಕು ಅಂತ ಅಂದರೆ ಒಂದು ಅಂಗಡಿನಲ್ಲಿ ಒಂದು ಬುಕ್ಕೆ 28 ರೂಪಾಯಿ ಬೀಳುತ್ತೆ ನಿಮಗೆ. ಅದರಿಂದ ನಾವು ಒಂದು ಸಣ್ಣ ರೋಟರಿ ಸಂಸ್ಥೆಯ ಸಹಾಯದಿಂದ ಎಲ್ಲ ಮಕ್ಕಳಿಗೂ ಕೂಡ ನಾವು ಒಂದು ಈ ಸೌಲಭ್ಯವನ್ನು ಒದಗಿಸಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ವಿ. ಹಾಗೆ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನ ಈ ವರ್ಷ ನಾವು ರೂಪಿಸಿ ಹಲವಾರು ಬಡ ಹೆಣ್ಣು ಮಕ್ಕಳಿಗೆ ಹಸುಗಳನ್ನ ಕೊಟ್ಟಿದ್ವಿ. ಒಂದು ಬುಕ್ 28, ನಿಮ್ಗೆ 5 ಬುಕ್ಗೆ 148 ಚಿಲ್ಡ್ರನ್ ಆಗ್ತದೆ. ಆದರೂ ಕೂಡ ಹಲವಾರು ರೋಟರಿ ಸಂಸ್ಥೆ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮಗಳನ್ನ ಕನಕಪುರ ತಾಲೂಕಿನ ಬಡ ಹೆಣ್ಮಕ್ಳನ್ನ ಗುರುತಿಸಿ ಹಸುಗಳನ್ನ ವಿತರಣೆ ಮಾಡಿದ್ದೀವಿ. ಹಾಗೆ ನಮ್ಮ ಕನಕಪುರ ಹೃದಯ ಭಾಗದಲ್ಲಿ ಕಲ್ಯಾಣಿಯನ್ನು ಒಂದು ಜೀರ್ಣೋದ್ಧಾರ ಮಾಡಿ ನಾವು ಆ ಟ್ರಸ್ಟ್ಗೆ ನಾವು ವಹಿಸಿದ್ದೀವಿ. ಹಾಗೆ ಒಂದು ಹಳ್ಳಿ ಹಬ್ಬ ಮತ್ತು ಸರ್ಕಾರ ಶಾಲೆಗೂ ನಮ್ಮ ರೋಟರಿ ಸಂಸ್ಥೆಗೂ ಒಂದು ಅವಿಭಾವ ಸಂಬಂಧ ಇದೀಗ. ಶಿಕ್ಷಣ ಅಂದರೆ ನಾವು ರೋಟರಿ ಸಂಸ್ಥೆ ಅಂದರೆ ಶಿಕ್ಷಣ. ನಾವು ಎಲ್ಲೋದ್ರೂ ಕೂಡ ಜಾಸ್ತಿ ಕಾರ್ಯಕ್ರಮ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಈಗಾಗಲೇ ಶುದ್ಧ ನೀರು ಘಟಕಗಳನ್ನ ನಾವು ಹಲವಾರು ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಈ ವರ್ಷದ ಅಧ್ಯಕ್ಷರು ಈಗಾಗಲೇ ತೆಂಗನಾಯಕನಹಳ್ಳಿ ಶಾಲೆಯಲ್ಲಿ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಅವರು ಕೂಡ ಶುದ್ಧ ನೀರು ಘಟಕವನ್ನು ನಾವು ಈಗ ಉದ್ಘಾಟನೆ ಮಾಡಿ ಅವರು ಕೂಡ ಆ ಶಾಲೆಗೆ ನೋಟ್ಬುಕ್ಕನ್ನು ಕೊಟ್ಟು ಸೊಸಿ ನೀಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿ ಅಲ್ಲಿ ಉಚಿತವಾಗಿ ಶಾಲೆಯ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಈಗ ನಡೀತಾ ಇದೆ. ಈಗ ಆಲ್ರೆಡಿ ಅಲ್ಲಿ ಒಂದು ಬ್ಯಾಚ್ ನಾವು ಬಿಟ್ಟು ನಾವೀಗ ಆಲ್ರೆಡಿ ನಾವು ಈ ಶಾಲೆಗೆ ಬಂದಿದ್ದೀವಿ. ಹಲವಾರು ಕಾರ್ಯಕ್ರಮಗಳನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೋಟರಿ ಸಂಸ್ಥೆ ನಮ್ಮ ಮುಂದಿನ ವರ್ಷ ಈ ವರ್ಷ ಅಧ್ಯಕ್ಷರು ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ಅಂತ ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಿಮ್ಮೆಲ್ಲರೂ ಕೂಡ ಒಂದು ನೋಟ್ಬುಕ್ಕನ್ನು ಕೊಡೋದಕ್ಕೆ ಬಂದಿದ್ದೀವಿ. ನಮಗೆ ಒಂದು ಹೆಮ್ಮೆ ಆಗ್ತದೆ. ರೋಟರಿ ಸಂಸ್ಥೆ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತನ್ನು ಆಡೋದಕ್ಕೆ ನನಗೆ ಈ ಸ್ಕೂಲಿನ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳ ಪರವಾಗಿ ಮತ್ತು ಈ ಗ್ರಾಮದ ಮುಖಂಡರ ಪರವಾಗಿ ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯರ ಪರವಾಗಿ ಒಂದೆರಡು ಮಾತಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂಥ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮಗೆ ಮಾತಾಡಿ ಸರ್, ನಿಮಗೆ ಹೆಮ್ಮೆ ಅಲ್ಲ ನಮಗೆ ಹೆಮ್ಮೆ ಅನಿಸ್ತಿದೆ. ಯಾಕಂದರೆ ನಿಮ್ಮಂಥ ಜನಗಳ ಮಧ್ಯೆ ನಾವು ಕೂಡ ಇದ್ದೀವಿ. ಒಂದಲ್ಲ ಎರಡಲ್ಲ ತುಂಬ ಸ್ಕೂಲ್ಗಳಿಗೆ ನೀವು ಈ ಥರ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನಮಗೆ ತಿಳಿದಿದೆ. ನಿಮಗೆ ನಿವೃತ್ತಿ ಆಗಿದ್ರು ಕೂಡ ನೆಕ್ಸ್ಟ್ ಮುಂದಿನೂ ಕೂಡ ಇದೇ ಥರ ಎಲ್ಲರಿಗೂ ಒಳ್ಳೆತನ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಜಯದೇವ್ ಸರ್, ನೀವು ಕೂಡ ತುಂಬ ಒಳ್ಳೆ ಇನ್ಫಾರ್ಮೇಷನ್ಸ್ನ ಕೊಟ್ಟರೆ ನಮ್ಮ ಮಕ್ಕಳಿಗೆ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ನೆಕ್ಸ್ಟು ರವಿ ಅಣ್ಣವರು ಒಂದು 4 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಘದಿಂದ ಭಾಗವಹಿಸಿರ್ತಕ್ಕಂಥ ರೋಟರಿ ಅಧ್ಯಕ್ಷರಾದ ಸಿದ್ದರಾಜ್ ಅವರೇ, ಭಾನು ಪ್ರಕಾಶ್ ಅವರೇ, ನಮ್ಮ ಇಲ್ಲೇ KB ರಾಜ್ ಅವರು ಇಲ್ಲೇ ವರ್ಕ್ ಮಾಡಿದವರು, ಮತ್ತು ಕವಿರಾಜ್ ಅವರು, ಮತ್ತು ಈ ಶಾಲೆಗೆ ಜಾಗ ಕೊಡಿಸ್ತಂಥ ಲಿಂಗಪ್ಪನವರು, ಮತ್ತು ನಮ್ಮ ಶಿವಕುಮಾರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದ ಮುತ್ತರಾಜ್ ಅವರು, ಹಾಗೂ ಈ ಶಾಲೆಯ ಶಿಕ್ಷಕ ವೃಂದದವರು ಎಲ್ಲರಿಗೂ ಕೂಡ ತಿಳಿಸೋದೇನೆಂದರೆ, ಇದು ಸ್ಕೂಲು 14 ಸ್ಕೂಲ್ ಸೇರಿ ಹೊಸದಾಗಿ ಒಂದು ಕಡೆ ಮಾಡಿದ್ದೀವಿ. ಕೆಲವು ನ್ಯೂನ್ಯತೆಗಳಂತೂ ಇದ್ದೇ ಇರ್ತವೆ.
ಏನು ಒಟ್ಟಿಗೆ ಎಲ್ಲ ಸರಿ ಮಾಡೋಕ್ಕಾಗಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಎಲ್ಲ ಸೆಟ್ರೇಟ್ ಆಗ್ಬೇಕಾದ್ರೆ ಇನ್ನೂ 2 ತಿಂಗಳು ಬೇಕಾಯ್ತದೆ. ನೀವೇನಾರ ಸಮಸ್ಯೆ ಇದ್ದರೆ ಮುಕ್ತವಾಗಿ ನಾಡಿದ್ದು ಸೆಮಿಂಗ್ ಪೀಟ್ರೂ ಬರೆಯೋಕ್ಕೆ ಕೇಳಿದ್ದೀವಿ. ಯಾರೋ ಬಸ್ಸಲ್ಲಿ ಏನೋ ಕಿರಿಕ್ ಮಾಡ್ತಾಯಿದ್ದಾರೆ SLC ಹುಡುಗರು ಅಂತೇಳಿ ಸೆಮಿಂಗ್ ಪೀಟ್ರೂ ಕೂಡ ಬಂದು ನಂಬರ್ ತುಂಬಿಟ್ಟು ಹೋಗ್ತಾರೆ. ಏನೇನಾಗಿದೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ನಮ್ಗೆ. ನೀವು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಯಾರ್ಯಾರು ಹುಡುಗರು ಕಿರಿಕ್ ಮಾಡ್ತಾಯಿದ್ದೀರಿ ಅದು ಕೂಡ ಗೊತ್ತಾಗಿದೆ. ಸಬ್ ಇನ್ಸ್ಪೆಕ್ಟ್ರಿಗೂ ಆಗ ಕಂಪ್ಲೇಂಟ್ ಹೋಗಿ ಅವರು ಗೊತ್ತವ್ರೆ. ಏನೇ ಸಮಸ್ಯೆ ಇದ್ರೂ ನಾವು ವಾರದಲ್ಲಿ 2 ದಿನ ಬರ್ತೀವಿ, ಬಂದು ಹೇಳಬೇಕೇ ಹೊರತು ನೀವೇ ನಿಮ್ಮ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ. ಇಲ್ಲಿ ಸೇರಿಸ್ತಾ ಇರೋ ಉದ್ದೇಶ ಏನಂದರೆ ಸುರೇಶ್ ಅವರು ಇದು ಮಾಡಲ್ ಸ್ಕೂಲ್ ಇಡೀ ಕರ್ನಾಟಕಕ್ಕೆ ಮಾಡಲ್. ನೀವೀಗ ಇಲ್ಲಿಂದ ಸ್ಟಾರ್ಟ್ ಆಗಿ ಕರ್ನಾಟಕದಲ್ಲೇ ಈ ಥರ ಮಾಡಬೇಕು ಅಂತವ್ರೆ. ಅದು ನೀವು ಭಾಳ ಸೈಲೆಂಟಾಗಿದ್ದು ಯಾರು ಬಂದಾಗಲಿ ಈ ಥರ ಅವ್ರು ಯಾರೋ ಮಾತಾಡ್ತಾ ಇರೋದು, ಇವ್ರ್ಯಾರೋ ಭಾಷಣ ಮಾಡೋದು, ನೀವೇ ಮಾತಾಡೋದು, ಅದೆಲ್ಲ ಬಿಡಬೇಕು. ಅದೆಲ್ಲ ಕಲಿಬೇಕು ಶಿಸ್ತ. ಆ ಟೊಯೋಟೋದವರು ಬಂದು ಕಲಿಸ್ತಾವ್ರೆ ಶಿಸ್ತು ಕಲಿಕ್ಕೆ, ಅಲ್ಲಿಂದನೂ ಬಂದು ಹೇಳ್ತಾರೆ. ನೀವು ಕಲೀಲೇ ಇಲ್ವಲ್ಲ. ನೀವು ಟೀಚರ್ಗಳು ಕೂಡ ನಿಮ್ಗೆ ಅದ್ರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಅಲ್ಲಿ ಪಾಠ ಮಾಡ್ತಾರೆ, ಇನ್ನೊಂದು ಸ್ಕೂಲಲ್ಲಿ ಮಾತಾಡ್ತಾ ಇರ್ತೀರಿ. ಎಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀವಿ ಇದನ್ನೆಲ್ಲ? ನಾವೀಗ ನಮ್ಮ ಪಂಚಾಯತಿ ಭಾಳ ಬಡವರು ಇರೋದಿಲ್ಲ, ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ ನಾವು. ಎಲ್ಲ ಗಡಿನಾಡಲ್ಲಿದ್ದೀವಿ. ನಮಗೆಲ್ಲ ಸಹಾಯ ಮಾಡಿದ್ದು ನಾವು ಕೇಳೋದು. ನೀವು ಹಿಂಗೆ ಮಾತಾಡ್ಕೊಂಡು ಹೋದ್ರೆ ಏನಪ್ಪ ಮಾಡೋದು ಹೇಳಪ್ಪ? ಮುಂದಕ್ಕಾದ್ರೂ ಮುಂದೆ ಈಗ ರಶ್ಮಿ ಮಹೇಶ್ ಅವರು ACS ಅವರು ನಿಮ್ಮ ನೋಡಕ್ಕೆ ಬರಬೇಕು ಅಂತ ಅವರು ಕೂಡ ನೆನ್ನೆ ಫೋನ್ ಮಾಡಿ ಹೇಳೋರು. ಈ ವಾರದಲ್ಲೇ ಬರ್ಬೋದು, ಇಲ್ಲ ಮುಂದಿನ ವಾರದಲ್ಲಿ ಬರ್ತಾವ್ರೆ. ಅವ್ರು ಬಂದಾಗ ಎಲ್ಲ ಹಿಂಗೆ ಮಾತಾಡ್ಕೊಂಡಿದ್ರೆ ಅವ್ರು ಯಾರೋ ಮಾತಾಡ್ತಾರೆ, ನೀವು ಮಾತಾಡ್ತಾರೆ, ಏನಿದೆ ಅದರಲ್ಲಿ? ಇಲ್ಲ ನಿಮ್ಗೆ ಬಿಟ್ಟದ್ದು ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಯೂಟರ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಸೈನ್ಸ್ ಲ್ಯಾಬ್ ನೋಡಿ, ಸೈನ್ಸ್ ಲ್ಯಾಬ್ ಹೋಗಿದ್ದಾರೆ ಇವತ್ತು ಬಂದ ಟೊಯೋಟೋದವರು ಬಂದು. ಪ್ರತಿಯೊಂದುವೇ ಏನು ನೀವು ಪ್ರೈವೇಟ್ ಕಾನ್ವೆಂಟಲ್ಲಿ ಏನಿದೆಯೋ ಸೆಂಟೆನ್ಸು ಅದರಿಂದ ಡಬಲ್ ಮಾಡೋಕ್ಕೆ ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ. ನಾವು ನಮ್ಮ ರೋಟರಿ ಅಧ್ಯಕ್ಷಲ್ಲಿ ಕೇಳ್ಕೊಳ್ಳೋದು ಅಂದರೆ ಇದು ನಾವು ಗಡಿ ಭಾಗದಲ್ಲಿದ್ದೀವಿ. ಈಗ ಅವ್ರು ಗೊತ್ತಿರೋರಿಗೆಲ್ಲ ಹೇಳಿ ಅವ್ರು ಬೇಕಾದ್ರೆ ಯಾರಿಂದ ಏನೋ ಮಾಡಿಸ್ಬೋದು. ನಮ್ಮದು ಒಂದು ರೋಟ್ರಿ ಇದೆ, ಅವರು ರೋಟ್ರಿ ಇದೆ, ಯಾರಾಗಲಿ ನಿಮ್ಮನ್ನೆಲ್ಲ ಏನೋ ಕಾನ್ವೆಂಟು ಕನಕಪುರದಲ್ಲಿ ಏನೋ ಹೋದವರು ಮದರ್ ತೆರೇಸಾ ಆ ಮಟ್ಟಕ್ಕೆ ಮಾಡಬೇಕು ಅಂತ ಟೀಚರ್ಸ್ಗಳಿಗಾಗಲಿ ನಿಮ್ಗಾಗಲಿ ಇಷ್ಟೇ ಹೇಳೋದು. ಆ ಮಟ್ಟಕ್ಕಿಂತ ಮೇಲೆ ಅವ್ರೇನು 1 ಲಕ್ಷ ಕೊಟ್ಟು ಫೀಸ್ ಓದಿಸ್ತವ್ರೆ, ನಿಮ್ಮನ್ನ ಫ್ರೀಯಾಗಿ ಆ ಥರ ಓದಿಸ್ಬೇಕು ಅಂತಿದ್ದೀವಿ. ನೀವು ಶಿಸ್ತು ಕಲ್ತ್ಕೊಂಡು ಇನ್ನೊಂದು 15ರಿಂದ 20 ದಿನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಾಡಿ ಇಡೀ ಕರ್ನಾಟಕಕ್ಕೆ ಮಾಡೆಲ್ ಮಾಡಬೇಕು ಅಂತಿರೋದು. ನೀವು ಮಕ್ಳು ಹೆಂಗಿರ್ಬೇಕು? ನೀವು ಮಕ್ಕಳು ಕೂಡ ಅದಕ್ಕೆ ಮಕ್ಕಳು ನಿಮ್ಮ ತಂದೆ ಪೇರೆಂಟ್ಸು ಮತ್ತು ಟೀಚರ್ಸ್ ಎಲ್ಲ ಸಹಕಾರ ಕೊಡ್ತಾರೆ. ನಿಮಗೆ ಇಲ್ಲಿ ಬಂದು ಈ ಗಡಿ ಗ್ರಾಮದವ್ರನ್ನ ಗುರುತಿಸಿ ಈ ಪುಸ್ತಕ ಕೊಟ್ಟಂತೆ ನಮ್ಮ ಕನಕಪುರ ರೋಟರಿ ಸಂಸ್ಥೆಯವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಮಾತು ಮುಗಿಸ್ತೀನಿ. ನಮ್ಮ ಶಾಲೆಗೆ ಒಲಿತನ್ನ ವಹಿಸುವಂತಹ ಮಾತುಗಳನ್ನಾಡಿದ ಶಾಲೆ ಪರವಾಗಿ ಧನ್ಯವಾದಗಳನ್ನು. ಈ ಒಂದು ಅತ್ಯುತ್ತಮವಾದಂತಹ ಶಾಲೆಗೆ ಬಂದಿದ್ದೀವಿ. ಅದರಲ್ಲಿ ವಿಜಯದೇವ ಸರ್ ಇರ್ಬೋದು, ರವಿ ಅವರು ಮತ್ತು ಸಿದ್ದರಾಜ್ ಅವರೇ, ಹಾಗೂ ಈಗ ಪಂಚಾಯತಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗಣ್ಯರೇ, ನನ್ನೆಲ್ಲ ರೋಟರಿಯ ಮಿತ್ರರೇ, ವಿಶೇಷವಾಗಿ ನಿಮಗೆ ಸಿಕ್ಕಿರ್ತಕ್ಕಂತಹ ಒಂದು ಬೃಹತ್ತಾದ ಅವಕಾಶ. ಈ ಅವಕಾಶವನ್ನು ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ರವಿ ಅಣ್ಣವರು ಒಂದು ಸ್ವಲ್ಪ ಜೋರಾಗಿ ಖಾರವಾಗಿ ಹೇಳ್ತಾ ಇದ್ದಾರೆ, ಆದರೆ ಅದರಿಂದ ಇರ್ತಕ್ಕಂಥ ನೋವುಗಳು, ಕಷ್ಟಗಳು, ಈ ಒಂದು ಹಂತಕ್ಕೆ ಬರೋದಕ್ಕೆ ಅವ್ರದ್ದೇ ಆದಂತಹ ಎಲ್ಲ ರೀತಿಯ ಲೀಡರ್ಗಳು ಕಷ್ಟ ಇರ್ತದೆ. ನಾವು ಹಿಂಗೆ ಅಂದ್ಕೊಂಡು ಹಿಂಗೆ ಅಂದಿದ ತಕ್ಷಣ ಮ್ಯಾಜಿಕ್ ಆಗಲ್ಲ. ಅದರಿಂದ ಭಾಳಷ್ಟು ಬೃಹತ್ತಾದಂಥ ಶ್ರಮ ಇದ್ದು ಅದರ ಬೆವರು ಹರಿಸಿದ್ರೆ ಮಾತ್ರ ಸಾಧ್ಯ. ಇಂಥ ಒಂದು ಭವ್ಯವಾದ ಬಿಲ್ಡಿಂಗ್ ಆಗಬೇಕು. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಇದನ್ನ ಒಂದು ಉತ್ತಮವಾದಂತಹ ಆ ಕಲ್ಪನೆ ಮಾಡಿದ್ರಲ್ಲ, ಎಕ್ಸ್ಪೆಷಲಿ DK ಸುರೇಶ್ ಅವ್ರದ್ದು ಇದೊಂದು ದೊಡ್ಡ ಕಲ್ಪನೆ. ಸುರೇಶ್ ಅಣ್ಣಂದು ಯಾವಾಗಲೂ ಅಷ್ಟೇ, ಶಿಕ್ಷಣಕ್ಕೆ ಒಂದು ಕಲ್ಪನೆ. ನಮ್ಮ ಗ್ರಾಮೀಣ ಭಾಗದ ಪ್ರತಿಯೊಂದು ಮಗುವಿಗೂ ಒಂದು ಅತ್ಯುನ್ನತವಾದಂತಹ ಶಿಕ್ಷಣ ಬೇಕು ಅನ್ನೋದು ಅವ್ರ ಕಲ್ಪನೆ. ಅದ್ರ ಜೊತೆಗೆ ಅಣ್ಣನ ಹತ್ರ ಡಿಸ್ಕಷನ್ಸ್ ಮಾಡಿ ಇವತ್ತು ನಮ್ಮ ಅದೃಷ್ಟನೋ ನಮ್ಮ ಇಡೀ ರಾಜ್ಯದ ಅದೃಷ್ಟನೋ ಗೊತ್ತಿಲ್ಲ, ನೀವು ಮೊನ್ನೆ ಒಂದು ಡ್ರೈವ್ ಮಾಡಿದ್ದಾರೆ, ಒಂದು ಹಸಿರು ಕ್ರಾಂತಿಯನ್ನು ಸಹ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ನಿಮ್ಮ CM ಅವರು, ನಮ್ಮೆಲ್ಲರೂ CM. ಕನಕಪುರದವ್ರಿಗಂತೂ ಅದೊಂದು ಹೆಮ್ಮೆ ಇದೆ. ನಮ್ಮ CM, ನಮ್ಮ ಚೀಫ್ ಮಿನಿಸ್ಟರ್ ಅನ್ನೋಂಥ ಒಂದು ದೊಡ್ಡ ಹೆಮ್ಮೆ, ಒಂದು ದೊಡ್ಡ ಗೌರವ ಅಂತೂ ನಮಗಿದೆ. ಕರೆಕ್ಟಾ?
ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ನೋಡಿ ಶಿಕ್ಷಣ, ಹಸಿರು ಕ್ರಾಂತಿ, ಈ ಎರಡರ ಬಗ್ಗೆ ಎಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಂದರೆ ಅದು ಕೂಡ ಏನೀಗ ಹಸಿರು ಕ್ರಾಂತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ಸಹ ಈ ಥರದ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳನ್ನು ಹಿಡಿದು ಅಲ್ಲಿ ಮೊನ್ನೆ ಡ್ರೈವ್ ಮಾಡಿದ್ದು ಇವರು ಏನಾದ್ರು ಪ್ರೆಸ್ಟೀಜ್ ಕಂಪನಿಯವರೇ ಮೇನ್ ಡ್ರೈವ್ ಮಾಡ್ತಾರೆ. ಅಂತಹ ನೂರಾರು ಕಂಪನಿಗಳನ್ನು ಹಿಡಿದು ಅವರೇ 3 ವರ್ಷನೂ ಗಿಡನ ಸಾಕ್ಬೇಕು. ಈ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿ. ಸೊ ಅವ್ರ ಕನ್ಸೆಸ್ಟ್ ನೋಡಿ, ನಮಗೆ ಬೇಕಾಗಿರೋದೇನು ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು, ಒಳ್ಳೆ ಶಿಕ್ಷಣ. ಗೊತ್ತು ಇಡೀ ದೇಶದ ಭವಿಷ್ಯ ನಿಂತಿರ್ತಕ್ಕಂಥದ್ದು ಮಕ್ಕಳ ಮೇಲೆ, ನಾಳಿನ ಯುವಕರ ಮೇಲೆ. ನಾವೇನೋ ಫ್ಯಾಕ್ಟ್ರಿಗಳು ಮಾಡ್ಬಿಡ್ತೀವಿ, ಅದೆಲ್ಲ ಮಾಡ್ತೀವಿ ಅನ್ನೋದು ಅದು ಒಂದು ಸೈಡ್ ಇದ್ರೆ, ಅದ್ಭುತವಾದಂತಹ ನಮ್ಮ ದೇಶದ ಶಕ್ತಿ, ದೊಡ್ಡ ಶಕ್ತಿ ಅಂದರೆ ಯುವ ಶಕ್ತಿ. ನೀವು ಟ್ಯಾಲೆಂಟ್ ಹಾಕಾಗಬೇಕು. ಅಂದರೆ ಯುವಶಕ್ತಿ ಅಂದರೆ ಏನೋ ಮೈಮುರಿದು ಭೂಮಿ ಮೇಲೆ ಕೂತಿ ಕೆಲಸ ಮಾಡ್ತೀವಿ ಅದಲ್ಲ, ಅದು ಮಾಡೋರು ಬೇಕು. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟು ಇಡೀ ಜಗತ್ತಿಗೆ ನಮ್ಮ ದೇಶದ ಯುವಕಿಯರು ಬೇಕು, ಒಳ್ಳೆಯ ವಿದ್ಯಾವಂತರು ಬೇಕು. ಇಡೀ ಜಗತ್ತಲ್ಲಿ ನಿಮ್ಗಳ ಅವಶ್ಯಕತೆ ಇದೆ. ನೀವು ಗಮನದಲ್ಲಿ ಇಟ್ಕೊಳ್ಳಿ, ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಏನು ಈ 10 ವರ್ಷ 15 ವರ್ಷ ಓದೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ, ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಚಂಚಲತೆಯನ್ನು ಪಡೆದಿದೆ. ನಿಮ್ಮ ಗುರುಗಳು ನಿಮ್ಮ ಏನು ಹೇಳ್ತಾರೆ, ಬಹುತೇಕ ಇಲ್ಲಿರ್ತಕ್ಕಂಥವ್ರಿಗೆ ತಂದೆ ತಾಯಿಗೆ ಅಷ್ಟೊಂದು ಅವೇರ್ನೆಸ್ ಇರಲಿಕ್ಕಿಲ್ಲ. ಅವ್ರದ್ದೇ ಆದಂಥ ಕೆಲಸ, ಅವ್ರದ್ದೇ ಆದಂಥ ಜೀವನ ಕಟ್ಕೊಂಡಿರ್ತಾರೆ, ಅವ್ರದ್ದೇ ಆದಂಥ ಜೀವನದಲ್ಲಿರ್ತಾರೆ. ಮಕ್ಕಳ ನೀವು ಈ ಅವಕಾಶನ ತಗೊಳ್ಳಿ, ನಿಮ್ಗೆಲ್ರಿಗೂ ಭಾಳಷ್ಟು ಒಳ್ಳೆಯ ಅವಕಾಶ. ಗುರುಗಳು ನಿಮ್ಗೆಲ್ಲ ಸಬ್ಜೆಕ್ಟ್ಗೂ ಸಿಕ್ಕಿರ್ತಾರೆ. ಈಗ ಬಹುಶಃ ನಿಮ್ಮ ಸ್ಕೂಲ್ಗಳಲ್ಲಿದ್ದಾಗ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇರ್ತಿದ್ರು ಸ್ಕೂಲ್ ಟೀಚರು, ಅವರು 6 ಸಬ್ಜೆಕ್ಟನ್ನು ನಿಮ್ಗೆ ಒಬ್ಬರೇ ಮಾಡಬೇಕಾಗಿತ್ತು, ಇಬ್ಬರೇ ಮಾಡಬೇಕಾಗಿತ್ತು. ಬಟ್ ಇವತ್ತು ಹಂಗಲ್ಲ, ಆಯಾ ಸಬ್ಜೆಕ್ಟ್ ಅವರೇ, ಸೈನ್ಸ್ ಅವರೇ ಮಾಡ್ತಾರೆ, ಮ್ಯಾಥ್ಸ್ ಅವರೇ ಮಾಡ್ತಾರೆ. ಸೊ ಈ ಥರ ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರು ಇಬ್ಬರು ಟೀಚರ್ ಸಿಕ್ಕಿರ್ತಾರೆ, ಬಹುತೇಕ ಈಗ ಸಿಕ್ಕಿರ್ತಾರೆ. ಸೊ ಇದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ನೀವು ಇದರ ಪರಿಪೂರ್ಣ ಅರ್ಥಪೂರ್ಣವಾಗಿ ನೀವು ಓದೋದನ್ನು ಕಲೀರಿ. ನೀವು ಏನನ್ನೂ ಬೇರೆ ಯೋಚನೆ ಮಾಡಬೇಡಿ, ದುಡ್ಡು ಕಾಸಿನ ಬಗ್ಗೆ ಅದ್ರ ಬಗ್ಗೆ ಏನನ್ನೂ ಒಂದು ಕ್ಷಣ ಕೂಡ ಯೋಚನೆ ಮಾಡಬೇಡಿ. ಬರೀ ಓದು ಅಷ್ಟೇ. ಇದು 15ರಿಂದ 20 ವರ್ಷ ನೀವು ಚೆನ್ನಾಗಿ ಓದಿದ್ದೆ ಆದರೆ ಇನ್ನು 60 ವರ್ಷದ ಜೀವನ ನೀವು ಕೂತಿರತ್ತವ ಒಳ್ಳೊಳ್ಳೆ ಚೇರ್ ಮೇಲೆ ಕೂತ್ಕೊಂಡು ನೀವು ಜೀವನ ಮಾಡ್ಬೋದು, ಭಾಳಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಟ್ಯಾಲೆಂಟ್ ಇರುತ್ತೆ ಅಂತ ನಾನೊಂದು ಕತೆ ಹೇಳಿ ಅದ್ರ ಜೊತೆಲಿ ಮುಗಿಸ್ತೇನೆ. ಸಾಮಾನ್ಯವಾಗಿ ಒಬ್ಬ ಅಗರ್ಭ ಶ್ರೀಮಂತ ಕಾರಲ್ಲಿ ಹೋಗ್ತಾ ಇರ್ತಾನೆ, ಒಂದು ಮೀಟಿಂಗು, ಹಳ್ಳಿಗಳು ಇದೆಲ್ಲವನ್ನ ದಾಟಿ ಆತ ಹೋಗ್ಬೇಕಾಗುತ್ತೆ. ಕಾರು ಒಂದು ಪಂಚರ್ ಆದ ತಕ್ಷಣ ಅದನ್ನು ಬಿಚ್ಚಿ ತೆಗಿಬೇಕಲ್ಲಪ್ಪ. ಅಲ್ಲಿ ಒಂದು ಸೈಡಲ್ಲಿ ಒಂದು ರೋಡು, ಒಂದು ಮೋರಿ ಇರ್ತದೆ, ಮೋರಿ ಮೇಲೆ ಒಂದು ಬ್ರಿಡ್ಜು, ಸಣ್ಣ ಬ್ರಿಡ್ಜ್ ಕಟ್ಟಿರ್ತಾರೆ, ಅಲ್ಲಿ ಕಟ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ರಿಮೂವ್ ಮಾಡಿ ಆ ಬೋಲ್ಟು ಇದೆಲ್ಲವನ್ನು ಆ ಮೋರಿ ಮೇಲೆ ಇಟ್ಬಿಟ್ಟು ಸೊ ಟೈರನ್ನು ಕಳ್ಚಿ ಹಾಕಕ್ಕೆ ಹೋದಾಗ ಅಷ್ಟು 4 ಬೋಲ್ಟು ನೀರಿಗೆ ಬಿದ್ದೋಗುತ್ತೆ, ಆ ಟ್ರೈನ್ ಒಳಗಡೆ ಬಿದ್ದೋಗುತ್ತೆ, ಸಿಗಲ್ಲ. ಈಗ ಅವನೇನು ಮಾಡಬೇಕು? ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತಾನೆ, ಅವನ ತಲೆಗೆ ಏನೂ ಬರೋದೇ ಇಲ್ಲ. 4 ಬೋಲ್ಟ್ ಹೊರಟೈತಲ್ಲ, ಟೈರ್ಗೆ ಹಾಕ್ಬೇಕಲ್ವ. ಈಗ ಟೈರ್ ಹಾಕ್ತಾ ಇದ್ರೆ ಹೆಂಗೆ? ಟೈರ್ ಹಾಕ್ದ, ಸ್ಟೆಪ್ನಿ ಟೈರ್ ಇತ್ತು, ಟೈರ್ ಹಾಕ್ದ, ಬಟ್ ಬೋಲ್ಟ್ ಬೇಕಲ್ವ ಅದಕ್ಕೆ. ಹೆಂಗೆ ಏನು ಮಾಡ್ತಾನಾತ? ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾ ಇದ್ರೆ ಹೇಳಿ. ಏನಪ್ಪ? ಎತ್ಕೊಳಕ್ ಸಿಗಲ್ಲ, ನೀರಲ್ಲಿ ಹೊರಟೋಯ್ತು. ಅದು ತುಂಬ ಟೈಮ್ ಆಗುತ್ತೆ, ಅವ್ನು ಮೀಟಿಂಗ್ ಹೋಗ್ಬೇಕು, ಅರ್ಜೆಂಟ್ ಇದೆ. ಸೊ ಹಿಂಗೆ ಒಬ್ಬ ನೇಗ್ಲೆ ಮೇಡಮ್, ಏನಪ್ಪ? ವೆರಿ ಗುಡ್, ಕರೆಕ್ಟ್, ಅದೇ ಉತ್ತರ ಕರೆಕ್ಟ್. ಅದು ಯಾರು ಹೇಳಿದ್ದು ಗೊತ್ತಾ? ಅಲ್ಲಿ ಒಬ್ಬ ರೈತ ನೇಗ್ಲೆತ್ಕೊಂಡು ಹೋಗ್ತಾ ಇರ್ತಾನೆ, ಇವ್ರಿಗೆ ಗೊತ್ತಾಗಿಲ್ಲ, ಟೆನ್ಷನಲ್ಲಿ ಒದ್ದಾಡ್ತಿರ್ತಾನೆ, ಆ ಟೆನ್ಷನ್ಸ್ಗಾದ ಗೊತ್ತಾಗಲ್ಲ. ಸೊ ಆತ ಏನು ಮಾಡ್ತಾನೆ, ಒಬ್ಬ ಏನು ಮಾಡೋದು ಹಿಂಗಾಗ್ಬಿಟ್ಟು, ಏನು ಯಜಮಾನ್ರೆ ಏನಾಯ್ತು ಸಾಹೇಬ್ರೆ ಇಲ್ಲಿ ಹಿಂಗಾಗೈತೆ ಅಂತ ನೇಗ್ಲು ಹೊತ್ಕೊಂಡು ಹೋಗ್ತಿದ್ದಂಥ ರೈತ ಕೇಳ್ತಾನೆ ಆತನ. ಸೊ ಅವಾಗ ಹಿಂಗಾಗೈತೆ, ನನಗೆ ಹಿಂಗೆ ಟೆನ್ಷನ್ ಆಗ್ತಾ ಇದೆ, ಇಲ್ಲಿ ಯಾರೂ ಇಲ್ಲ, ನನಗೆ ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು, ಹಾಗೆ ಹೀಗೆ ಅಂತಂತ ಹೇಳಿದಾಗ, ಅಯ್ಯೋ ಸಮಯ ಎಲ್ಲ ಟೈರಲ್ಲೂ ಒಂದೊಂದು ಬೋರ್ಡ್ ಕಳ್ಸಿಬಿಟ್ಟು ಇದಕ್ಕೆ ಹಾಕಿ ಎಲ್ಲ ಸರಿ ಹೋಗುತ್ತಲ್ವಾ, ಓಡುತ್ತಲ್ವಾ. ಯಾವೊಬ್ಬ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವಿಶೇಷ
ತೆಗಿಬೇಕು. ಇಲ್ಲಿ ಒಬ್ಬ ಡ್ಯಾನ್ಸರ್ ಆಗ್ಬೋದು, ಇಲ್ಲಿ ಒಬ್ಬ ಆರ್ಟಿಸ್ಟ್ ಏನಾದರೂ ಆಗ್ಬೋದು, ಒಬ್ಬ ಕಲಾವಿದನಾಗ್ಬೋದು, ಇನ್ನೊಬ್ಬ ಒಳ್ಳೆ ರಂಗಭೂಮಿ ಕಲಾವಿದನಾಗ್ಬೋದು, ಒಳ್ಳೆ ರೈತ ಆಗ್ಬೋದು. ರೈತ ಆಗದಿದ್ದರೆ ಅವನು BSc ಅಗ್ರಿಕಲ್ಚರೇ ಮಾಡಿಸಿ ಆ ಒಂದು ನಿಟ್ಟಿನಲ್ಲೇ ಅವನಿಗೆ ಮೋಟಿವೇಟ್ ಮಾಡಿ. ಒಬ್ಬ ಡಾಕ್ಟರ್ ಆಗಬೇಕು ಅಂದ್ರೆ ಅವ್ನಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಆ ಸೈನ್ಸಲ್ಲೇನೇ ಅವನ್ನ ಮುಂದುವರಿಸಿ. ಸೊ ಈ ಥರದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳನ್ನು ನೀವು ಹುಡುಕಿ ಅದನ್ನೇ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಹೊರಗೆ ತೆಗ್ದಿದ್ದೇ ಆದರೆ ನಾವು ಯಾವ ಗ್ರಾಮೀಣದ ಯಾವ ಮೂಲೆಯಲ್ಲಿರೋವು ಯಾವ ಸಣ್ಣ ಹಳ್ಳಿಲಿರೋನು ಯಾರಿಗೂ ಏನೂ ಕಡಿಮೆ ಇಲ್ಲ. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸು ಇದೆಲ್ಲನೂ ಸಾಹೇಬರು ಮಾಡಿಕೊಟ್ಟಿರ್ಬೋದು, ಎಲ್ಲ ಲೀಡರ್ಗಳು ಮಾಡಿಕೊಟ್ಟಿರ್ಬೋದು. ಬಟ್ ನಿಮ್ಮ ಟ್ಯಾಲೆಂಟು, ನಿಮ್ಮ ವಿದ್ಯೆ ನೀವೇ ಮಾಡಬೇಕು, ನಿಮ್ಮಿಂದನೇ ಹೊರಗೆ ತೆಗಿಯೋಕ್ಕೆ ಸಾಧ್ಯ. ನೀವೊಂದಷ್ಟು ಶಿಸ್ತಾಗೂ ಬರಬೇಕು. ನಾವು ಯಾಕೆ ಖಾಸಗಿ ಶಾಲೆಯಲ್ಲಿ ಇದೊಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ, ಖಾಸಗಿ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ಗಳು ಏನು ವ್ಯಾಸಂಗ ಡಿಗ್ರಿ ಡಬಲ್ ಡಿಗ್ರಿ ಮಾಡಿರ್ತಾರೆ, ಅಷ್ಟು ಓದಿರೋಕ್ಕೆ ಸಾಧ್ಯ ಇರಲ್ಲ ಅವ್ರ ಟೀಚರ್ಗಳು, ಇವ್ರಿಗಿಂತ ಕಡಿಮೆ ಓದಿರ್ತಾರೆ. ಅವ್ರದ್ದೇನು ಅಂತಂದರೆ ಎವ್ರಿ ಡೇ ಮಕ್ಕಳು ಕೂಡ ಅವ್ರಿಗೆ ಅಷ್ಟೇ ಗೌರವದಿಂದ ಅವ್ರು ಹೇಳಿದ ಹೋಮ್ವರ್ಕ್ ಇರ್ಬೋದು, ಅವ್ರು ಹೇಳಿದ್ದನ್ನು ಫಾಲೋ ಅಪ್ ಮಾಡ್ಕೊಂಬರ್ತಾರೆ. ಆ ಟೀಚರ್ಸೂ ಅಷ್ಟೇ ಫಾಲೋ ಅಪ್ ಮಾಡ್ತಾರೆ. ಬಟ್ ನಿಮ್ಮದು ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯಿಂದಿರೋ ಅಷ್ಟೊಂದು ಅವೇರ್ನೆಸ್ ಇರೋಲ್ಲ. ಇಲ್ಲಿಂದ ಹೋಗಿದ ತಕ್ಷಣ ಬ್ಯಾಗ್ ಒಂದು ಕಡೆಗೆ ಬಿಸಾಕ್ತೀರಾ, ನಿಮ್ಮದೇ ಆದಂಥ ಆಟ ಪಾಠ ಓಟ ಇದರಲ್ಲಿ ಕಾಲ ಕಳೆದ್ಬಿಡ್ತೀರಾ. ಸೊ ಇದ್ರ ಬಗ್ಗೆ ಶ್ರದ್ಧೆ ಇರಲ್ಲ. ಅವರು ನಿಮ್ಮನ್ನು ತುಂಬ ದಂಡಿಸ್ಲಿಕ್ಕಾಗಲ್ಲ. ಸರ್ಕಾರ ಕಾನೂನು ಮಾಡಿಬಿಟ್ಟಿದೆ, ಎಲ್ಲರನ್ನು ಸೇರಿಸಿ ಹೊಡಿಬಾರ್ದು ಮಕ್ಕಳನ್ನ. ನಾವು ಓದ್ತಿದ್ದಾಗ ಮಕ್ಕಳ ಹಿಂಗಿಡ್ದು ಹಿಂದಿ ಮಾಸ್ಟರ್ ಹಿಂಗೆ ಹೊಡಿಯೋರು, ನನಗೆ ಬೇರೆಯವರೆಲ್ಲ ಹಿಂಗೆ ಹೊಡಿಯೋರು. ಹಿಂಗೆ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆರು ರೋಟ್ ಇದಕ್ಕೆ 3 ಹೊಡೆಯೋರು. ಹಿಂದಿ ಹೋಮ್ವರ್ಕ್ ಏನಾದರೂ ಫಿನಿಶ್ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ನಮಗೆ ರಾಜಶೇಖರ್ ಅಂತಂತ ನನ್ನ ಟೀಚರು. ಸೊ ಇವತ್ತಿಗೂ ನೆನೆಸ್ಕೊತೀವಿ. ಅವರೆಲ್ಲ ಅವತ್ತು ಹೊಡೆದು ಬಡ್ದು ನಮ್ಮನ್ನು ತೀಡಿ ಈ ಒಂದು ಹಂತಕ್ಕೆ ಇವತ್ತೇನಾದರೂ ಮಾಡ್ತಿದ್ದೀವಿ, ಅಟ್ಲೀಸ್ಟ್ ನಿಮ್ಮ ಮುಂದೆ ನಿಂತು 4 ಮಾತಾಡೋಷ್ಟು ಶಕ್ತಿ ಬಂದಿದೆ ನಮಗೆ ಅಂದರೆ ಆ ಗುರು ಹಾಕ್ಕೊಟ್ಟಂಥ ಒಂದು ದಾರಿ ನಮಗೆ ಇವತ್ತು ಸಾರ್ಥಕತೆ ಆಗಿದೆ ಅಂತಂದರೆ ತಪ್ಪಾಗಲ್ಲ. ನಮಗೆ ನಾನು ಏನೇ ಸಾಧನೆ ಮಾಡಿದ್ರೂ ನನ್ನ ಗುರುಗಳಿಂದನೇ, ನನ್ನ ಗುರುಗಳ ಆಶೀರ್ವಾದದಿಂದನೇ. ಅನೇಕ ಜನ ನನ್ನ ಚಿಕ್ಕ ವಯಸ್ಸಿಂದ ಕಾಲೇಜ್ ಮುಗಿಸಿ ಬರೋವ್ರಿಗೂ ತುಂಬ ಜನ ಗುರುಗಳು ನನಗೆ ಕಾರಣಕರ್ತರು. ಅವರೆಲ್ರಿಗೂ ನಾನು ಅಷ್ಟೇ ಗೌರವದಿಂದ ಇವತ್ತಿಗೂ ಇದ್ದೀನಿ. ಇಲ್ಲಿರ್ತಕ್ಕಂಥ ಟೀಚರ್ಸ್ಗೂ ನಾನು ಅಷ್ಟೇ ಗೌರವ ಕೊಡ್ತೀನಿ. ಬಟ್ ಎಫರ್ಟ್ ಹಾಕಿ, ಟೀಚರ್ಸೂ ಅಷ್ಟೇ ಸ್ವಲ್ಪ ಎಫರ್ಟ್ ಹಾಕಿ, ನಿಜವಾಗ್ಲೂ ಅವ್ರನ್ನೆಲ್ಲ ನಮ್ಮ ಮಕ್ಕಳು ಅಂತಂತ ತಿಳ್ಕೊಳ್ಳಿ. ನೀವು ಎಫರ್ಟ್ ಹಾಕಿದ್ದೆ ಆದರೆ ಯಾವ ಖಾಸಗೀಕರಣ ಶಾಲೆಗಳು ಏನು ದೊಡ್ಡ ವಿಚಾರ ಅಲ್ಲ. ನಿಮಗೆ ಅನುಕೂಲಗಳು ಬೇಕಂತಂಥ ಸಂದರ್ಭದಲ್ಲಿ ರವಿಯವರು ಇರ್ಬೋದು, ವಿಜಯದೇವಣ್ಣ ಇರ್ಬೋದು, ನಾವಿರ್ಬೋದು, ಏನು ಬೇಕಾದ್ರೂ ಕೊಡುತ್ತೇವೆ. ಏನು ಬೇಕಾದರೂ ಸಹಾಯ ಮಾಡೋಕ್ಕೆ ರೆಡಿ ಇದೆ. ಸಂಘ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ರೆಡಿ ಇದ್ದಾರೆ. ಬಟ್ ನೀವು ಎಫರ್ಟ್ ಹಾಕಿ ಓದಿ, ನಿಮ್ಮ ಟೀಚರ್ಸ್ಗಳನ್ನು ಉಳಿಸ್ಕೊಳ್ಳಿ, ಅವ್ರನ್ನೂ ಕೂಡ ಗೌರವದಿಂದ ನೋಡಿ, ಅವ್ರಿಗೆ ಪ್ರತಿ ಹಂತದಲ್ಲಿ ಪ್ರತಿ ಸಬ್ಜೆಕ್ಟ್ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆ ಮಾಡೋದನ್ನು ಕಲಿ. ಪ್ರಶ್ನೆ ಮಾಡದೆ ಹೋದರೆ ನೀವು ಯಾವತ್ತೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಹಂತದಲ್ಲಿ ನಿಮ್ಗೇನು ಅರ್ಥ ಆದರೂ ಅರ್ಥ ಆಗಿಲ್ಲ, ಪ್ರತಿ ಪ್ರಶ್ನೆ ಮಾಡೋದನ್ನು ಕಲೀರಿ. ನಿಮಗೂ ಕೂಡ ನನ್ನ ಬುದ್ಧಿಶಕ್ತಿ ಬೆಳೆಯುತ್ತೆ ಅಂತಂತ ಹೇಳ್ತಾ, ರೋಟ್ರಿಯಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗಾಗಲೇ ವಿಜಯವರು ಹೇಳಿದ್ರು 38 ವರ್ಷ ಸತತವಾಗಿ ಪಲ್ಸ್ ಪೋಲಿಯೋ. ಇವತ್ತು ಇಷ್ಟು ಜನ ಏನು 380 ಜನ ಇದ್ದೀವಿ. ಇದೇ 38 ವರ್ಷದಿಂದ ಏನಾದರೂ 380 ಜನನ ಕೌಂಟ್ ಮಾಡಿದರೆ ಒಂದು 5 ಜನನಾದರೂ ಪೋಲಿಯೋ ಪೀಡಿತರಾಗಿ. ಇವತ್ತು ಒಬ್ಬರು ಇಲ್ಲ. ಲಕ್ಷಗಟ್ಟಲೆ ಪೋಲಿಯೋ ಇತ್ತು ನಮ್ಮ ದೇಶದಲ್ಲಿ. ಇವತ್ತು ಇಂಡಿಯಾ ದೇಶದಲ್ಲಿ 7 ವರ್ಷಗಳಿಂದ ಮೊನ್ನೆ ಆಚೆ ಬಂದ 3 ಡೇಸ್ ನಿಮ್ಮೂರಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮಾಡಿದರೆ ಇಮ್ಯುನೈಸೇಷನ್ಸು. ಕಾರಣ ಇಷ್ಟೇ, ಪಾಕಿಸ್ತಾನದಲ್ಲಿ ಜಾಸ್ತಿ ಕೇಸ್ ಆಗಿದೆ. ಅದು ಯಾವಾಗ ಬೇಕಾದರೂ ಅದಕ್ಕೇನು ಫ್ಲೈಟು ವೀಸಾ ಏನು ಬೇಕಿಲ್ಲ, ಯಾವಾಗ ಬೇಕಾದರೂ ಬರ್ಬೋದು ಅನ್ನೋ ಕಾರಣದಿಂದ ಮಾಡಿದ್ದಾರೆ. ಇದೆಲ್ಲವೂ ರೋಟ್ರಿ ಬಹು ದೊಡ್ಡ ಕೆಲಸವನ್ನು ಮಾಡ್ತಾ ಬಂದಿದೆ. ಅದರ ಜೊತೆಯಲ್ಲಿ ಇವತ್ತು ನಾವೇನು 25,000 ನೋಟ್ಬುಕ್ಗಳನ್ನು ನಾವು ಕೊಟ್ಟಿದ್ದೇವೆ. ಒಂದು ಮಗುವಿಗೆ ಒಂದು 5 ಬುಕ್ ಅಂತೆ. ಅದು ಒಂದು ಪುಸ್ತಕ 28 ರೂಪಾಯಿ ಬೀಳುತ್ತೆ. 5 3 15 120 130 ರೂಪಾಯಿನ ಒಂದು ಮಗುವಿನ ಮೇಲೆ ಖರ್ಚು ಬೀಳುತ್ತೆ. ನೀವೆಲ್ಲರೂ ಅದನ್ನು ಬಳಕೆಯಿಂದ ಬೆಳೆಸ್ಕೊಂಡು ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಪಡೆಯಿರಿ. ನೀವು ಒಂದು ಫೇಸ್ ಮಾಡೋದನ್ನು ಕಲೀರಿ. ಏನಾದರೂ ಕ್ವಶನ್ಸನ್ನು ಆನ್ಸರ್ಸನ್ನು ಟೀಚರ್ಸ್ಗಳನ್ನು ಲೀಡರ್ಗಳು ಬಂದಾಗ ಅವ್ರಿಗೆ ಧೈರ್ಯವಾಗಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡೋದನ್ನು ಕಲಿಸಿ. ಬರೀ ಓದೊಂದೇ ಅಲ್ಲ, ನಿಮ್ಮ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಒಳ್ಳೆಯ ಮೌಲ್ಯಯುತವಾಗಿರಬೇಕು. ತಂದೆ ತಾಯಿಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಗೌರವದಿಂದ ನಡ್ಕೊಬೇಕು. ಎಲ್ಲಿ ನಮಗೆ ಒಂದು ಹೆಲ್ಪ್ ಆಗಿರುತ್ತೆ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು.
ಎಲ್ಲವನ್ನು ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳ. ಒಳ್ಳೆ ಶಾಲೆಗೆ ಬಂದಿದ್ದೀರಾ. ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ. ಅದರಲ್ಲೂ ಅವರು ಈ ಊರಿನವರು, ಇಲ್ಲಿಗೆ ಏನೇ ಆದ್ರೂ ಇಲ್ಲಿಗಂತೂ ಕೈ ಬಿಡೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಶಿಕ್ಷಣದ ಮೌಲ್ಯತೆ ಬಗ್ಗೆ, ಹಾಗೆ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಯಾವ ಮಟ್ಟಕ್ಕೆ ಹೋಗಿ ನಿಲ್ತಾರೆ ಅನ್ನೋದ್ರ ಬಗ್ಗೆ, ನೀವು ಯಾವ ರೀತಿ ಶ್ರದ್ಧೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತಹ ಸರ್ ನಿಮ್ಮ ಭಾನುಪ್ರಕಾಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಸ್ಕೂಲ್ ಅವ್ರು ಏನೋ ಮಾಡ್ತಾರೆ. ಸರ್ ಒಂದು ಬ್ಯಾಚು ಒಂದೇ ಲೇನು ಲೋಟ ಥ್ಯಾಂಕ್ಸ್ ಹೇಳ್ಬಿಡಿ ಮೇಡಮ್ ಸರ್. ಅಷ್ಟೇ UKG ಕಮ್ಮಿ 6 ಜನ ಅವರಷ್ಟೇ. ರೋಟರಿ ಕನಕಪುರದ ವತಿಯಿಂದ ಈ ಜುಲೈ 1ನೇ ತಾರೀಕು ಪ್ರತಿ ವರ್ಷದಂತೆ ವರ್ಷದ ಪ್ರಾರಂಭದ ದಿನ ಇಡೀ ಜಗತ್ತಿನಾದ್ಯಂತ ಕ್ಲಬ್ ವತಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ RI ಪ್ರೆಸಿಡೆಂಟ್ವರೆಗೂ ಹೊಸ ವರ್ಷದ ಆಚರಣೆಯನ್ನು ಮಾಡುವಂಥ ಸಂದರ್ಭ, ಹೊಸ ಅಧ್ಯಕ್ಷರುಗಳ ಒಂದು ಆಯ್ಕೆಯಾಗುವಂಥ ಸಂದರ್ಭ. ಇವತ್ತಿನಿಂದ ಹೊಸ ಅಧ್ಯಕ್ಷರ ಅಧಿಕಾರವನ್ನು, ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಒಂದು ಸುಸಂದರ್ಭ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕನಕಪುರ ರೋಟರಿ ಕ್ಲಬ್ನ ವತಿಯಿಂದ ತೆಂಗಿನಾಯಕನಹಳ್ಳಿ ಶಾಲೆಯಲ್ಲಿ ನಾವು ಇವತ್ತು ಮೊದಲಿಗೆ ಈ ಹಸಿರನ್ನು ಕಾಪಾಡುವ ಉದ್ದೇಶವನ್ನು ಇಟ್ಕೊಂಡು ಗಿಡ ನೆಡುವ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಇವತ್ತು ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಕಳೆದ ವರ್ಷ ಮಾಡಿದಂತಹ ಕಾರ್ಯಕ್ರಮವನ್ನು ಮುಂದುವರಿಸಿದಂತೆ ಒಂದು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ವಿ. ಅದರ ಜೊತೆಯಲ್ಲಿ ಅದೇ ಶಾಲೆಯಲ್ಲಿ ನಾವು ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ವಾಟರ್ ಫಿಲ್ಟರ್ ಪ್ರಾಜೆಕ್ಟನ್ನು ಸಹ ಇವತ್ತು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಕಣ್ಣಿನ ಶಿಬಿರವನ್ನು ಹಮ್ಮಿಕೊಂಡು ಅಷ್ಟೂ ಜನಕ್ಕೆ ಕಣ್ಣಿನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅದರ ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಕನ್ನಡಕದ ಅವಶ್ಯಕತೆಯಲ್ಲಿ ಉಚಿತವಾಗಿ ನಾವು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಹಸಿರನ್ನು ಕಾಪಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಇಡೀ ಶಾಲೆಯ ವಾತಾವರಣವನ್ನು ಒಳ್ಳೆಯ ಉತ್ತಮವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ವರ್ಷ ನಮಗೆ ಇನ್ನಷ್ಟು ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಎಲ್ಲ ರೀತಿಯ ಉಪಯೋಗಗಳು ಆ ಭಗವಂತ ಕೊಡಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. 2020-2026ನೇ ಸಾಲಿನ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಇದೀಗ ತಾನೇ ನಾನು ರಾತ್ರಿ
12 ಗಂಟೆಗೆ ನಾನು ನಿಯೋಜಿತನಾಗಿ ಇವತ್ತು ಮಾಜಿ ಅಧ್ಯಕ್ಷನಾಗಿದ್ದೀನಿ. ಇವತ್ತಿಂದ ಬೆಳಗ್ಗೆಯಿಂದ ನಮ್ಮ ಕಾಂತರಾಜ್ ಅವರು ಇವತ್ತು ರೋಟರಿ ಸಂಸ್ಥೆ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ನಾವು ಏನು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ ಅದರ ಮುಂದಿನ ಭಾಗವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ನಾನು ಅವ್ರ ತಂಡಕ್ಕೆ ನನ್ನ ಶುಭಾಶಯಗಳನ್ನ ನಾನು ತಿಳಿಸ್ತಾ ಈ ಸಂದರ್ಭದಲ್ಲಿ. ಹಾಗೆಯೇ ನಾವು ಪ್ರಾರಂಭದ ನನ್ನ ಅವಧಿಯಲ್ಲಿ ಏನು 4 ಜನ ಮುಂದೆ ನಾನು ಏನು ಘೋಷಣೆ ಮಾಡಿದ್ದೆ, ಕನಕಪುರದ ಹೃದಯ ಭಾಗದಲ್ಲಿರುವ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡ್ತೀನಿ ಅಂತೇಳಿ ಅದೊಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಾವು ನಮ್ಮ ರೋಟರಿ ಸಂಸ್ಥೆ ಕನಕಪುರ ನನ್ನ ನಾಯಕತ್ವದಲ್ಲಿ ಅದೊಂದು ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮತ್ತು 4 ಕನಕಪುರ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ 4,000 ಮಕ್ಕಳಿಗೆ 25,000 ನೋಟ್ಬುಕ್ಕನ್ನು ಕೊಡಬೇಕಂತೇಳಿ ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕುರಿತು ಚರ್ಚೆ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಕೂಡ ನಮ್ಮ ರೋಟರಿ ಸಂಸ್ಥೆ ಭಾಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ರೂಪಿಸಿದೆ, ಭಾಳ ಕೊಟ್ಟಿದ್ದೀವಿ. ಆಲ್ರೆಡಿ ಜೂನ್ ತಿಂಗಳಲ್ಲಿ ಎಲ್ಲ ಶಾಲೆಗಳು ಕೂಡ ತಲುಪುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗೆಯೇ ಇನ್ನು ಇವತ್ತು ಬರುವಂಥದ್ದು 50ನೇ ವರ್ಷ ರೋಟರಿ ಕನಕಪುರ 50ನೇ ವರ್ಷ ಕಾಲಿಟ್ಟಿದೆ. 49ನೇ ಅಧ್ಯಕ್ಷ ನಾನು, 50ನೇ ಅಧ್ಯಕ್ಷರಾಗಿ ಕಾಂತರಾಜ್ ಅವರು ಈ 8ನೇ ತಾರೀಕು ಪದವಿ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಅವ್ರ ತಂಡಕ್ಕೆ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.